ನೋಡಿ, ಅನೇಕ ದಿನಗಳಿಂದ ಮೊದಲನೇ ಸುದ್ದಿ ಧರ್ಮಸ್ಥಳದ ಹೇಳ್ತಾ ಇದ್ದೆ, ಇವತ್ತು ಬಹುಶಃ ಲಾಸ್ಟ್ ಸುದ್ದಿ ಧರ್ಮಸ್ಥಳದ್ದು. ಯೂಟ್ಯೂಬರ್ ಮನಾಫ್ಗೆ ನೋಟಿಸ್ ಕೊಟ್ಟಿತ್ತು SIT. ಈದ್ ಮಿಲಾದ್ ಇದೆ, ನಂಗೆ ಬರೋದಕ್ಕಾಗೋದಿಲ್ಲ ಅಂತ ಹೇಳಿದ್ದ ಮನಾಫ್ ಇವತ್ತು ವಿಚಾರಣೆಗೆ ಬಂದಿದ್ದ. ಗಂಟೆಗಳ ಕಾಲ SIT ವಿಚಾರಣೆಯನ್ನು ಎದುರಿಸಿ ಈ ಅಭಿಷೇಕ್ ಈತ ಒಟ್ಟೊಟ್ಟಿಗೆ ಬಂದಿದ್ದರು. ಯುನೈಟೆಡ್ ಮೀಡಿಯಾದ ಅಭಿಷೇಕು, ಕೇರಳ ಮಲಯಾಳಿ ಯೂಟ್ಯೂಬರ್ ಮನಾಫ್, ಸೌಜನ್ಯ ಮಾವ ಪುರಂದರಗೌಡ ಕೂಡ ಇವತ್ತು ವಿಚಾರಣೆಗೊಳಗಾದರು. ಅದು ಜಯಂತು ಗಿರೀಶ್ ಮಟ್ಟಣ್ಣವರದಂತೂ ನಡೆದೇ ಇದೆ. ಅದು ಆ ಜಯಂತು ಮೀಡಿಯಾದ ಕ್ಯಾಮ್ರಾ ತಪ್ಪಿಸಿ ಓಡೋಗ್ತಾ ಇರೋ ವಿಡಿಯೋ ಒಂದು ವೈರಲ್ ಆಗಿಬಿಟ್ಟಿದೆ. ಇದು ಯಾಕೆ ಹಿಂಗೆ ಅಂದ್ಕೊಂಡೆ ನಾನು. ಗಿರೀಶ್ ಮಟ್ಟಣ್ಣವರೇನೋ ಹೇಳಿ ಕಳಿಸಿದಾರಂತೆ, ಮೇನ್ ಸ್ಟ್ರೀಮ್ ಮೀಡಿಯಾಗಳಿಗೆ ಮಾತಾಡೋಕ್ಕೆ ಹೋಗಬೇಡಿ ಅಂತ ಇದೆ. ಇದು ಯಾಕಿದೆ SIT ವಿಚಾರಣೆ ಎದುರಿಸಿ? ಗಿರೀಶ್ ಮಟ್ಟಣ್ಣವರು ಹೇಳಿದಾರಂತೆ. ಆ್ಯಕ್ಚುಲಿ ನಿಮ್ಗೆ ಇನ್ನೂ ಬಿಡಿಸಿ ಹೇಳಬೇಕು ಅಂದರೆ, ಈ ಅಭಿಷೇಕ್ ಮೊಬೈಲ್ ತಗೊಂಡು ಚೆಕ್ ಮಾಡಿದ್ದಾರೆ SIT ಅವರು. ಅದರಲ್ಲಿ ಒಂದು ಮೆಸೇಜ್ ಇತ್ತಂತೆ ಗಿರೀಶ್ ಮಟ್ಟಣ್ಣವರಿಂದ, ವಿಚಾರಣೆ ಮುಗಿಸಿದ ನಂತರ ಮೀಡಿಯಾದವ್ರ ಕೈಗೆಲ್ಲ ಸಿಗಕ್ಕೆ ಹೋಗಬೇಡ, ನಿನ್ನ ಪಾಡಿಗೆ ನೀನು ಹಿಂದಿನ ಬಾಗಿಲಿಂದ ಹೋಗ್ಬಿಡು ಅಂತೇನೋ ಮೆಸೇಜ್ ಇತ್ತಂತೆ. ಬಹುಶಃ ಅದೇ ಮೆಸೇಜು ಜಯಂತ್ T ಅವರಿಗೂ ಬಂದಿರಬೇಕು. ಅದನ್ನು ಯಥಾವತ್ತಾಗಿ ಪಾಲನೆ ಮಾಡಿದ್ದಾರೆ ಕೇರಳ ಯೂಟ್ಯೂಬರ್ ಮನಾಫ್. ಸತ್ಯ ಮತ್ತು ತಾಯಂದಿರ ಕಣ್ಣೀರ ಹೋರಾಟ ಇದು ಅಂತಂದ್ರು. കേൾസ്കളി. ധർമ്മസ്ഥലയിലുള്ള SITൻ്റെ മുന്നിലുള്ളത്, SITൻ്റെ മുന്നിലേക്ക് പോവുകയാണ്. ഒരുപാട് ആരോപണങ്ങൾ എനിക്കെതിരെ ഉള്ളത് എന്താണെന്നുള്ളതൊക്കെ കൃത്യമായിട്ട് SITൻ്റെ മുന്നിൽ പോയാലേ അറിയുള്ളൂ. സത്യത്തിൻ്റെ പോരാട്ടമാണ്, ഒരുപാട് അമ്മമാരെ കണ്ണീരിൻ്റെ പോരാട്ടമാണ്. തന്നെ ഇവിടെ ഇന്നലെ വൈകുന്നേരം ബംഗ്ലാ ഗുഡേന്ന് അസ്ഥികൾ കിട്ടിയിട്ടുണ്ട്. അപ്പോൾ അതിൻ്റെ തെരച്ചിൽ ഇന്നും നടക്കും ഇവിടെ ധർമ്മസ്ഥലയിലുള്ള SITൻ്റെ മുന്നിലാണ്. ಮನಾಫ್ ನನಗೇನಾದ್ರು ಸಿಕ್ಕರೆ ಸತ್ಯ ಮತ್ತು ತಾಯಂದಿರ ಹೋರಾಟದ ಒಂದು ಪಟ್ಟಿ ಕೊಡ್ತೀನಿ. ಅರಣ್ಯ ರೋದನ ಆಗಿದವು ಆ ಹೋರಾಟಗಳು, ಅಂಥವ್ರದ್ದು ಒಂದು ಪಟ್ಟಿ ಕೊಡ್ತೀನಿ. ಕೇರಳದಲ್ಲೇ ನಡೆದಿರೋದು. ಇಲ್ಲಿ ಮಾಡಬಾರ್ದು ಅಂತಲ್ಲ, ಸತ್ಯ ಇದ್ರೆ ಮಾಡಿ ಅಂತ ಅಷ್ಟೇ ನಾನು ಹೇಳೋದು. ಈಗ ನೋಡಿ, ಸ್ನೇಹಮಯಿ ಕೃಷ್ಣ ಮುಡಾ ಕೇಸ್ನಲ್ಲಿ ಅವರ ಹೆಸರನ್ನು ಕೇಳಿದ್ರಿ ನೀವು. ದೂರುದಾರ ಸ್ನೇಹಮಯಿ ಕೃಷ್ಣ SIT ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೌಜನ್ಯ ಕೇಸಿನ ಮರುತನಿಖೆ ಆಗಬೇಕು. ಯಾಕೆ ಮರುತನಿಖೆ ಆಗಬೇಕು ಅಂದರೆ, ಸೌಜನ್ಯ ಮಾವ ವಿಠ್ಠಲಗೌಡನೇ ಸೌಜನ್ಯಾಳನ್ನು ಅತ್ಯಾಚಾರ ಮತ್ತು ಕೊಲೆಯಾಗಿರುವ ಸಾಧ್ಯತೆ ಇದೆ ಅಂತಿದ್ದಾರೆ ಅವರು. ಅದನ್ನೇ ತನಿಖೆ ಮಾಡಿ ಅಂತ, ಆ ಆ್ಯಂಗಲ್ನಲ್ಲಿ ತನಿಖೆ ಮಾಡಿ ಅಂತ ಮೊನ್ನೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದರು. ಅದಕ್ಕೆ ಸಂಬಂಧಪಟ್ಟಂತೆ SIT ಅವರು ಬರಕ್ಕೆ ಹೇಳಿದರು. ಬಂದಾಗ ಈ ದೂರನ್ನು ಕೊಟ್ಟಿದ್ದಾರೆ. ವಿಠ್ಠಲಗೌಡನ ನಾರ್ಕೋ ಅನಾಲಿಸಿಸ್ ಮಾಡಿ ಅಂತ, ಮಂಪರು ಪರೀಕ್ಷೆ ಮಾಡಿ ಸತ್ಯ ಹೊರಗೆ ಬರುತ್ತೆ. ಯಾಕೆ ಡೌಟು? ಬೇರೆಯವರು ರೇಪ್ ಮಾಡಿದರೆ ಸೌಜನ್ಯಾಳ ಬ್ಯಾಗಲ್ಲೇ ಇರ್ತಾ ಇರಲಿಲ್ಲ. ಆಕೆ ಊಟ ಮಾಡಿರಲಿಲ್ಲ ಅಂತಾರೆ, ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ. ವಿಠ್ಠಲಗೌಡ ಅವತ್ತು ಹೋಟೆಲಿಗೆ ರಜೆ ಹಾಕಿದ್ದ. ಯಾಕೆ ರಜೆ ಹಾಕಿದ್ದ? ಈ ಹಿಂದೆ ಸೌಜನ್ಯಾಳ ಜೊತೆ ವಿಠ್ಠಲಗೌಡ ಅನುಚಿತವಾಗಿ ವರ್ತಿಸಿದ್ದ ಅಂತ ಸ್ಥಳೀಯರು ಮಾತಾಡಿಕೊಡ್ತಾರೆ. ಆತನೇ ಕಾದಿದ್ಕೊಂಡು ಇದನ್ನು ಯಾಕೆ ಮಾಡಿರಬಾರ್ದು? ಇದೆಲ್ಲ ಏನು ಸ್ನೇಹಮಯಿ ಕೃಷ್ಣ ಅವರ ಕಂಪ್ಲೇಂಟಾ? ಇದರಲ್ಲಿ ಒಂದು ಅಂಶವನ್ನು ನಂಬುವುದಿಲ್ಲ, ಒಂದು ಅಂಶನ ನಂಬೋದಿಲ್ಲ ನಾನು ಇದರಲ್ಲಿ. ಬಟ್ ಅವ್ರ ಕಂಪ್ಲೇಂಟ್ ಇದೆ. ಅರೆ, ನೀವು ವೀರೇಂದ್ರ ಹೆಗ್ಗಡೆ ಅವರ ತಮ್ಮನ ಮಗ ನಿಶ್ಚಲಗೌಡ ಅಮೇರಿಕದಿಂದ ಹೆಲಿಕಾಪ್ಟರ್ನಲ್ಲಿ ಬಂದು ರೇಪ್ ಮಾಡಿರುವ ಪಾಸಿಬಿಲಿಟಿ ಇರಬಹುದು ಅನ್ನೋದಾದರೆ, ಸೌಜನ್ಯಾಳನ್ನು ಕೊನೆಯ ಸಲ ನೋಡಿದ ವಿಠ್ಠಲಗೌಡ ಯಾಕೆ ಮಾಡಿರಬಾರ್ದು ಅಂತ ಅವ್ರದ್ದೊಂದು ತರ್ಕ ಅದು. ಆಕೆ ಕಿರಿಚಾಡಲು ಹೋದಾಗ ಉಸಿರುಗಟ್ಟಿ ಸಾಯಿಸಿದಾನೆ. ವಿಠ್ಠಲಗೌಡ ಬೇರೆ ಕಡೆ ಕೊಲೆ ಮಾಡಿ ಅಲ್ಲಿ ತಂದು ಎಸೆದಿರಬಹುದು. ಆತ ಹೆಣ ತಂದು ಎಸೆಯುವುದನ್ನು ಸಂತೋಷ್ ರಾವ್ ನೋಡಿರಬಹುದು. ಅದಕ್ಕೆ ಆತನನ್ನು ಹೆದರಿಸಿ ಸುಮ್ಮನಿರಿಸಿರುವ ಸಾಧ್ಯತೆ ಇದೆ. ನೀನು ಸುಮ್ಮನಿರದೇ ಹೋದರೆ ನಿನ್ನನ್ನೇ ಆರೋಪಿಯನ್ನಾಗಿಸ್ತೀವಿ ಅಂತ ಹೆದರಿಸಿರಬಹುದು. ಆರೋಪಿಯನ್ನು ಮಾಡಿ ಆನಂತರ ಇವರೇ ಪ್ರಯತ್ನ ಪಟ್ಟು ಸಂತೋಷ್ ರಾವ್ನನ್ನು ಹೊರಗಡೆ ಕರ್ಕೊಂಡು ಬಂದಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇದೆಲ್ಲದರ ಸತ್ಯ ಹೊರಗೆ ಬರಬೇಕು ಅಂದರೆ ವಿಠ್ಠಲಗೌಡನನ್ನು ಮಂಪರು ಪರೀಕ್ಷೆಗೆ ಒಳಪಡಿಸಿ ಅಂತ ಇವ್ರ ಕಂಪ್ಲೇಂಟ್ ಇದೆ. ಕೇಳಿಸ್ಕೊಳ್ಳಿ ಒಮ್ಮೆ. ಊಟ ಮಾಡಿಲ್ಲ, ಸೊ ಕಾಲೇಜಿಂದ ಬರ್ಬೇಕಾದ್ರೆ ಊಟ ಮಾಡಿಲ್ಲ, ಖಾಲಿ ಹೊಡಲಿಲ್ಲ ಅಂತ ಹೇಳಿದ್ರೆ, ಆದರೆ ಪೋಸ್ಟ್ ಮಾರ್ಟಮ್ ಪ್ರಕಾರ ಊಟ ಮಾಡಿಲ್ಲ ಅಂತ ಬಂದಿದೆ. ಅದು ಜೀರ್ಣವಾಗದ ಆಹಾರ ಸಿಕ್ಕಿದೆ ಅಂತೇಳಿ. ಹಾಗಾದ್ರೆ ಎಲ್ಲಿ ಊಟ ಮಾಡಿಲ್ಲ ಅವಳು? ಸೊ ಕೊಲೆ ಮಾಡೋವಂಥದ್ದು ಅಥವಾ ಅತ್ಯಾಚಾರ ಮಾಡಿದ್ರೆ ಊಟ ಮಾಡಿಸಿ ಆಕೆ ಮೇಲೆ ಅತ್ಯಾಚಾರ ಮಾಡೋವಂಥದ್ದು ಕೊಲೆ ಮಾಡೋದು ಮಾಡಲ್ಲ. ಸೊ ಇದ್ರ ಪ್ರಕಾರ ಆಕೆ ಮನೆಗೆ ಹೋಗಿ ಊಟ ಮಾಡಿದಾಳೆ. ಅಲ್ಲಿ ಮನೆ ಹೋಗಿ ಊಟ ಮಾಡಿದ ನಂತರ ಈ ದೌರ್ಜನ್ಯ ನಡೆದಿದೆ. ಸೊ ಆನಂತರ ಆ ಶವವನ್ನು ಅಲ್ಲಿಂದ ತಂದು ಇಲ್ಲಿ ಹಾಕಿದ್ರೆ ಅಂತ ಗೊತ್ತು. ಸೊ
ಅದೇ ಸ್ಥಳದಲ್ಲಿ ಅತ್ಯಾಚಾರ ಪ್ರಕರಣ ಮಾಡೋದಂತಾಗಲಿ ಅಥವಾ ಕೊಲೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅಂಥ ಗಂಭೀರವಾದ ಗಾಯಗಳು ಆಕೆ ದೇಹದ ಮೇಲಿಲ್ಲ. ಅದೊಂದು ಕಾಡು ಪ್ರದೇಶ, ಅಲ್ಲಿ ಮರದ ಕೊಂಬೆಗಳು ರೆಂಬೆಗಳು ಎಲ್ಲ ಸಾಕಷ್ಟು ಬಿದ್ದಿರೋಂಥ ಸ್ಥಳದಲ್ಲಿ ಆ ರೀತಿ ಪ್ರಯತ್ನ ಪಟ್ಟಾಗ ಆ ಸೀಳು ಗಾಯಗಳಾಗುತ್ತಿತ್ತು. ಅಥವಾ ಸೀಳು ಗಾಯ ಆಗಿರೋದು ಕಂಡು ಬಂದಿಲ್ಲ. ಆಕೆ ಎಳ್ಕೊಂಡು ಬಂದಂಥ ಸಂದರ್ಭದಲ್ಲಿ ತರ್ಚು ಗಾಯಗಳು ಕಂಡು ಬರ್ತದೆ. ಸೊ ಈ ಥರ ಸಾಕಷ್ಟು ಸಾಕ್ಷ್ಯಗಳನ್ನು ಇಟ್ಕೊಂಡು ತನಿಖೆ ಮಾಡಿದಾಗ ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.